ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಕಸಿನ್ ವೆಡ್ಡಿಂಗ್ ವ್ಲಾಗ್ ಅಂತ ಹೇಳ್ಬೋದು. ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ಈ ದಿನಕ್ಕೋಸ್ಕರ. ತುಂಬಾ ರೆಡಿ ಆಗಿದ್ವಿ ಆ್ಯಂಡ್ ತುಂಬಾ ಎಕ್ಸೈಟ್ ಆಗಿದ್ವಿ ಕೂಡ. ಸೊ ಹಾಗಾಗಿ ಇವತ್ತು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಪಾರ್ಲರ್ಗೆ ಬಂದಿದ್ದೀವಿ ಇದರಲ್ಲಿ. ಸೊ ಬೆಳಿಗ್ಗೆ ಬೇಗ ಬಂದು ಹೊರಟು ಅದಾದಮೇಲೆ ಬೇಗ ಮದುವೆ ಮನೆಗೆ ಹೋಗಬೇಕಿತ್ತು. ಸೊ ಹಾಗಾಗಿ ತುಂಬಾ ಬೇಗ ಬಂದಿದ್ದೀವಿ ಆಯಿತಾ. ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ನನ್ನ ಇಂಟೆನ್ಷನ್ ಇತ್ತು ಆ್ಯಂಡ್ ತುಂಬ ರೆಫರೆನ್ಸ್ ಕೂಡ ಇಟ್ಕೊಂಡು ಹೋಗಿದೆ ಈ ಥರನೇ ಇದಾಗಬೇಕು ಅಂತ. ಸೊ ಹಾಗಾಗಿ ಹೇರ್ ಸ್ಟೈಲ್ ಮತ್ತು ಮೇಕಪ್ನ ಪಾರ್ಲರಲ್ಲಿ ಮಾಡೋದಕ್ಕೆ ಹೇಳಿರೋದು. ಸೊ ಹಾಗಾಗಿ ಸಾರಿ ಡ್ರೇಪಿಂಗ್ ಮಾತ್ರ ನಾನೇ ಮಾಡ್ತೀನಿ ಅಂತ ಮೊದಲಿಂದ. ಇವನ್ ನನಗೆ ನಾನೇ ಸಾರಿ ಉಟ್ರೇ ಕಂಫರ್ಟೇಬಲ್, ಬೇರೆಯವರು ಇದು ಮಾಡಿದ್ರೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ನನಗೆ ನಾನೇ ಇದು ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ಲಿ ಆಲ್ರೆಡಿ ಸಾರಿ ಉಟ್ಕೊಂಡೆ ಮನೆಯಿಂದನೇ ಬಂದಿದ್ದೆ ಆಯಿತಾ. ಸೊ ಅದಾದಮೇಲೆ ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ತುಂಬ ರೆಫರೆನ್ಸ್ ಕೊಟ್ಟರು, ಅದರಲ್ಲಿ ಒಂದು ಹೇರ್ ಸ್ಟೈಲ್ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ನನಗೆ. ಸೊ ಹಂಗಾಗಿ ಅದೇ ಥರ ಮಾಡೋಣ ಅಂತ ಬ್ಯಾಕ್ ಕೋಮಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ ಆಯಿತಾ. ಬಟ್ ಫೈನಲ್ ಲುಕ್ ನೋಡಿದಾಗ ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಒಂಥರ ಏನು ಹೇಳ್ತಾರೆ, ನನ್ನ ಫೇಸ್ಗೆ ಅಷ್ಟು ಸೂಟ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋದಲ್ಲೆಲ್ಲ, ಬಟ್ ನನಗೆ ಅಂತಂದಾಗ ತುಂಬ ಒಂಥರ ಹೆವಿ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಬೇಡ ಅಂದ್ಬಿಟ್ಟಾಯ್ತಾ. ಬಟ್ ಅವ್ರು ಹೇಳ್ತಾ ಇದ್ರು ಸೊ ಫೈನಲ್ ಲುಕ್ ನೋಡಿ ಹೆಂಗೆ ಬರುತ್ತೆ ಅಂತ. ಬಟ್ ನಂಗೆ ಅದು ನೋಡಿದ ತಕ್ಷಣನೇ ಏನೋ ಸೊ ಒಂಚೂರು ನನ್ನ ಫೇಸ್ಗೆ ಸೂಟ್ ಆಗಿಲ್ಲ ಅಂತ ಅನ್ನಿಸ್ತು. ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಅದಾದಮೇಲೆ ಫುಲ್ ಫೈನಲೈಸ್ ಆದಮೇಲೆ ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜಲ್ಸಲ್ಲಿ ಈ ಥರ ಚೇಂಜ್ ಮಾಡೋ ಅಂತ ಡಿಸೈಡ್ ಮಾಡ್ಕೊಂಡು ಚೇಂಜ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಬ್ಯಾಕಲ್ಲಿ ಈ ಥರ ಮೆಸಿ ಬ್ರೇಡ್ ಥರ ಮಾಡ್ತಾ ಇದ್ದಾರೆ. ಫ್ರಂಟಲ್ಲಿ ಇನ್ನೂ ಕನ್ಫ್ಯೂಷನ್ ಎಲ್ಲ ಇತ್ತು, ಹಾಗಾಗಿ ಹಾಗೆ ಬಿಟ್ಟಿದ್ವಿ. ಆ್ಯಂಡ್ ಫೈನಲ್ ಲುಕ್ ಅಂತೂ ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಟೈಮ್ ಕೂಡ ಆಗ್ತಾ ಬಂತಾಯಿದೆ. ತುಂಬಾ ಲೇಟ್ ಆಯಿತು. ನಾವು ಇಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 7 o'clock ಬಂದಿದ್ವಿ. ಬಟ್ ಏನೋ ಹೆಂಗೋ ಇಬ್ರಿಗೆ ಬಿತ್ತಲ್ವ. ಸೊ ಹಂಗಾಗಿ ಆಲ್ಮೋಸ್ಟ್ ಇವಾಗ 8:30 8:45 ಆಗಿತ್ತಲ್ವ. ನಾವು 9 o'clock ಮನೆಗೆ ಹೊರಡಬೇಕಾಗಿತ್ತು. ಸೊ ಮಕ್ಕಳನ್ನ ಇನ್ನೂ ರೆಡಿ ಮಾಡ್ಕೊಂಡು ಮನೇಲಿ ಎಬ್ಬಿಸಿ ತುಂಬ ಲೇಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ತುಂಬ ಬೇಗ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಬೇಗ ಈ ಥರ ರೆಡಿ ಆಗಿದ್ವಿ. ಆ್ಯಂಡ್ ನನಗೆ ಮೇಕಪ್ಪು ತುಂಬಾ ಸೆಟಲ್ಡ್ ಆಗಿರಬೇಕಾಗಿತ್ತು. ಸೊ ಹಂಗಾಗಿ ತುಂಬ ಮಿನಿಮಲ್ ಆಗಿ ಎಷ್ಟು ಆಗುತ್ತೆ ಅಷ್ಟು ಸೆಟಲ್ಡ್ ಆಗಿ ಮಾಡಿ, ತುಂಬ ಹೆವಿ ಅಂತ ಫೀಲ್ ಆಗಬಾರ್ದು ನನಗೆ ಅಂತ ಮೊದಲೇ ಇನ್ಫಾರ್ಮ್ ಮಾಡಿದ್ದೆ. ಸೊ ಹಾಗಾಗಿ ಹಾಗೆ ಮಾಡಿದ್ರು. ಫುಲ್ ಎಷ್ಟು ಮಿನಿಮಲ್ ಆಗುತ್ತೆ. ಆ್ಯಂಡ್ ಪ್ಲಸ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಎಷ್ಟು ಕಡಿಮೆ ಪ್ರಾಡಕ್ಟ್ ನಾವು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ತುಂಬ ಹೆವಿ ಅಂತಂದರೆ ಆವಾಗಲೇ ಏನು ಹೊರಟೋಗುತ್ತೆ, ಲಾಂಗ್ ಲಾಸ್ಟ್ ಇರಲ್ಲ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಫೈನಲ್ ಆಗಿ ಈ ಥರ ಲುಕ್ ಬಂದಿದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಆಯಿತಾ. ಸೊ ಓವರ್ಲಾಗಿ ಹೇಳಬೇಕಾದ್ರೆ ಚೆನ್ನಾಗಿತ್ತು. ಆ್ಯಂಡ್ ಸಂಜೆವರೆಗೂ ಲಾಂಗ್ ಲಾಸ್ಟ್ ಥರ ಇತ್ತು. ಸೊ ಇನ್ನೇನು ಜ್ಯುವೆಲರಿ ಹಾಕ್ಕೋಬೇಕು, ಹಾಕ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಜ್ಯುವೆಲರಿ ಕೂಡ ಹಾಕ್ಕೊಂಡು ಫೈನಲ್ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದ್ರು ಮಂಗಳೂರು ಅಥವಾ BC ರೋಡ್ ಈ ಥರ ಕಡೆ ಏನಾದ್ರು ಇದೆ ಅಂತಂದರೆ ಉಷಾ ಪಾರ್ಲರ್ ಅಂತ ಆ ಬ್ರಾಂಚ್ ಮಂಗಳೂರಲ್ಲೂ ಇದೆ, BC ರೋಡಲ್ಲಿದೆ, ಬಂಟ್ವಾಳದಲ್ಲಿದೆ. ಸೊ ನಿಮ್ಗೆ ಏನಾದ್ರು ಈ ಥರ ಸೆಟಲ್ ಮೇಕಪ್ ಬೇಕು ಅಂತಂದರೆ ಡೆಫಿನೆಟಾಗಿ ಇದನ್ನ ರೆಕಮೆಂಡ್ ಮಾಡ್ತೀನಿ. ಹೇರ್ ಸ್ಟೈಲ್ ವೈಸು ನನಗೆ ಹಿಂದೆ ಪ್ಲೀಡ್ ಮಾಡಿದ್ರಲ್ವ, ಅದು ಇನ್ನೂ ಒಂಚೂರು ಲೆಂತಿ ಆಗಬೇಕಾಗಿತ್ತು. ನಾನು ಎಕ್ಸ್ಟೆನ್ಷನ್ ಹಾಕೋಬೇಕಾಗಿತ್ತು. ಅದು ಬಿಟ್ಟರೆ ನನಗೆ ಓವರಾಲ್ ಆಗಿ ಎಲ್ಲನೂ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಸಿಸ್ಟರ್ದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ ಮೇಕಪ್ಸ್ ಎಲ್ಲ. ತುಂಬ ಹೇರ್ ಸ್ಟೈಲ್ ಅಂತೂ ನನಗೆ ಇಷ್ಟ ಆಯಿತು. ಅವಳದು ಬ್ಯಾಕಲ್ಲಿ ಒಂದು ಎಕ್ಸ್ಟೆನ್ಷನ್ ಥರ ಹಾಕ್ಬಿಟ್ಟು ತುಂಬ ಲೆಂತಿ ವೈಸ್ ಆಗಿ ಈ ಥರ ಹಾಕಿರೋದು. ನನಗೆ ಇವಾಗ ಮಂಗಳೂರು ಮಲ್ಲಿಗೆ ಬೇಕು ಅಂತ ಅಲ್ಲೇ ತರಿಸ್ಕೊಂಡಾಯಿತು. ಸೊ ಮಂಗಳೂರವರಾಗಿ ಮಂಗಳೂರು ಮಲ್ಲಿಗೆ ಇಲ್ಲದೆ ಎಲ್ಲೂ ಹೋಗಲ್ಲ. ನಮಗೂ ಅಷ್ಟೇ ಇಷ್ಟ, ಹುಡ್ದಾಗಿಂದನೂ ಅದನ್ನೇ ಇದು ಮಾಡ್ಕೊಂಬಂದಿದ್ದೀವಲ್ವ. ಸೊ ಇವನ್ ಕಾಸ್ಟ್ಲಿ ಬೇರೆ ಹೌದು. ಸೊ ಆದ್ರೂ ಮಂಗಳೂರಲ್ಲಿ ಮಂಗಳೂರು ಮಲ್ಲಿಗೆ ಇದ್ದರೆ ಎಲ್ಲರೂ ಒಂದು ಇನ್ಕಂಪ್ಲೀಟ್ ಅಂತ ಹೇಳ್ತಾರಲ್ವ, ಆ ಥರ ಆಗುತ್ತೆ. ಸೊ ಹಂಗಾಗಿ ನಂಗೆ ಮಂಗಳೂರಿಗೆನ ತರಿಸ್ಕೊಂಡೆ, ಅಲ್ಲೇ ತರಿಸ್ಕೊಂಡು ಇವಾಗ ಅದನ್ನ ವೇರ್ ಮಾಡಿಕೊಂಡು ಫೈನಲ್ ಆಗಿ ರೆಡಿ ಆಯಿತು. ಸೊ ಫೈನಲ್ ಆಗಿ ಬ್ಯಾಕ್ ಲುಕ್ ಈ ಥರ ಬಂತಾಯ್ತಾ. ಬಟ್ ಮೇನ್ ನಂದು ಏನು ಇದಾಗಿರೋದಂದರೆ ಈ ಥರ ಎಕ್ಸ್ಟೆನ್ಷನ್ ಇನ್ನೂ ಹಾಕ್ಬಿಟ್ಟು ನಾನು ಇನ್ನೂ ಲೆಂತಿಯಾಗಿ ಮಾಡಬೇಕಾಗಿತ್ತು. ಮೆಸಿ ಬ್ರೇಡು ತುಂಬ ಶಾರ್ಟ್ ಆಯಿತು ಅಂತ ಅನ್ನಿಸ್ತು ನನಗೆ. ಅದನ್ನ ಸೊ ಇವನ್ ಅಲ್ಲೇ ಕೇಳಿದ್ರು ಎಕ್ಸ್ಟೆನ್ಷನ್ ಏನಾದ್ರು ಬೇಕು ಅಂತ. ಬಟ್ ನಾನು ಲೆಂತಿ ಇದೆಯಲ್ಲ ಬೇಡ ಅಂತ ಅಂದ್ಕೊಂಡೆ. ಬಟ್ ಲೇಟರ್ ನನಗನ್ಸಿದ್ದು ಎಕ್ಸ್ಟೆನ್ಷನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಅಂತ. ಸೊ ಫೈನಲ್ ಆಗಿ ನನ್ನ ಓವರಾಲ್ ಲುಕ್ ಈ ಥರ ಐತೆ. ಸಿಂಪಲಾಗಿ ರೆಡಿ ಆಗಿದ್ದೀನಿ ವಿತ್ ಹೇರ್ ಸ್ಟೈಲ್ಸ್ ಆ್ಯಂಡ್ ಜ್ಯುವೆಲರಿ ಸೆಟ್ ಈಗ ಕಾಣಿಸ್ಕೊಂಡು ಈ ಥರ ರೆಡಿ ಆಗಿದ್ದೀನಿ ನಾನು. ಸೊ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿರೋದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಫೈನಲ್ ಆಗಿ ಎಲ್ಲ ರೆಡಿ ಹಾಕ್ಕೊಂಡು ಇವಾಗ ಟೈಮ್ ಇವಾಗ ಆಲ್ಮೋಸ್ಟ್ 9 o'clock ಆಗಿತ್ತಲ್ವ. ಸೊ ಹಾಗಾಗಿ ನಾವು ಇವಾಗ ಬೇಗ ಮನೆಗೆ ಬಂದು ಮಕ್ಕಳನ್ನ ಹೊರಡಿಸಿ ರೆಡಿ ಆಗೋ ಅಷ್ಟರಲ್ಲಿ ಫೈನಲ್ ಆಗಿ ಈ ಥರ ಕಾಣಿಸ್ತಿದ್ದಾರೆ. ವೈಟ್ ಅಂದು ನನಗೆ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿರೋದು ಈ ಒಂಥರ ಶೇರ್ವಾನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಕ್ಳಿಗೂ. ಆ್ಯಂಡ್ ಇಬ್ರಿಗೂ ಸೇಮ್ ಕಲರ್ ಬೇಕಾಗಿರೋದ್ರಿಂದ ನನಗೆ ಅಷ್ಟು ಆಪ್ಷನ್ಸ್ ಇರಲಿಲ್ಲ ಶಾಪಲ್ಲಿ. ಫೈನಲ್ ಆಗಿ ನನಗೆ ಈ ಥರ
ಸೊ ವೈಟೇ ಇರಲಿ ಅಂತ ವೈಟ್ ತೊಗೊಂಡಿದ್ದಾಯಿತು. ಸೊ ಫೈನಲ್ ಆಗಿ ನಾನು ಹೇಳೋದಾದ್ರೆ ಮಕ್ಕಳಿಗೆ ವೈಟ್ ಅನ್ನೋದು ತುಂಬ ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ತುಂಬ ಬೇಗ ಕಲೆ ಮಾಡ್ಕೋತಾರೆ. ಆ್ಯಂಡ್ ನನ್ನ ಸಿಸ್ಟರ್ದು ಎಕ್ಸ್ಟೆನ್ಷನ್ ಬ್ಯಾಕ್ ಎಕ್ಸ್ಟೆನ್ಷನ್ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ಓವರಾಲ್ ಆಗಿ ಅವಳದು ಲುಕ್ ಚೆನ್ನಾಗಿತ್ತು. ಸೊ ಹಂಗಾಗಿ ನಾನು, ಅಮ್ಮ, ನಮ್ಮ ದೊಡ್ಡಮ್ಮ, ನನ್ನ ತಂಗಿ ಎಲ್ಲರೂ ಸೇರಿಕೊಂಡು ಇವಾಗ ಬೇಗ ಬೇಗ ಹೊರಡ್ತಾ ಇದ್ವಿ. ಯಾಕಂದರೆ ಟೈಮ್ ಇವಾಗ ಆಲ್ಮೋಸ್ಟ್ 10 o'clock ಆಗಿತ್ತಾಯ್ತು. ಸೊ ನಾವು 10 o'clock ಇನ್ಫ್ಯಾಕ್ಟ್ ಅಲ್ಲಿ ಇರಬೇಕಾಗಿತ್ತು, ಬಟ್ ಆ್ಯಂಡ್ ಇಲ್ಲಿ ಹೊರಡ್ಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ಆ್ಯಂಡ್ ನಮ್ಮ ಮದುವೆ ಹಾಲ್ ಇದ್ದಿದ್ದು ಒಂದು 1/2 hour 45 minutes ಟ್ರಾವೆಲ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಆಲ್ಮೋಸ್ಟ್ ಇವಾಗ ಮದುವೆ ಮನೆಗೆ ರೀಚ್ ಆದ್ವಿ ಆಯಿತಾ. ಆ್ಯಂಡ್ ಫೈನಲ್ ಆಗಿ ವೆನ್ಯೂಗೆ ರೀಚ್ ಆದ್ವಿ. ಸೊ ತುಂಬಾ ವೆಡ್ಡಿಂಗ್ ಇದ್ದಿದ್ದರಿಂದ ಏನೋ ತುಂಬಾ ಟ್ರಾಫಿಕ್ ಅಂತ ಹೇಳ್ಬೋದು, ಹೆವಿ ಟ್ರಾಫಿಕಲ್ಲಿ. ಸೊ ಒಂಚೂರು ಲೇಟ್ ಆಯಿತು, ಕಂಪ್ಯಾರೇಟಿವ್ ಒಂಚೂರು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಈ ವೆಕೇಷನ್ ಟೈಮಲ್ಲಿ ಇಟ್ಟಿರ್ತಾರೆ, ಮೇ ಟೈಮಲ್ಲಿ ಎಕ್ಸ್ಪೆಷಲಿ. ಆ್ಯಂಡ್ ನಮಗೆ ಇದ್ದಿದ್ದು May 1st May 10th ಒಳಗಡೆ ಅಂದರೆ ಡೇಟ್ ಇದ್ದಿದ್ದು. ಅದಾದಮೇಲೆ ಅಧಿಕ ಮಾಸ ಏನೋ ಮದುವೆ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಹೆವಿ ರಶ್ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನನ್ನ ಮಕ್ಕಳು ಆಯಿತಾ ರಾಕ್ ಪೇಪರ್ ಸೀಸರ್ ಆಡ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ, ನಾನಂತೂ ಕಲಿಸ್ಲಿ. ಆ್ಯಂಡ್ ಇವನ್ ನನಗೂ ಶಾಕ್ ಆಯಿತು. ಸೊ ಯಾರು ಕಲಿಸಿರ್ಬೋದು, ಸ್ಕೂಲಲ್ಲಿ ಕಲಿಸಿರ್ತಾರೆ, ಇಲ್ಲ ಅಂತಂದರೆ ಇದರಲ್ಲಿ ಮೊಬೈಲಲ್ಲಿ ನೋಡಿರ್ತಾರೆ. ಸೊ ಎರಡೇ ಆಪ್ಷನು. ಸೊ ಹಂಗಾಗಿ ಬಂದ್ವಿ. ಆ್ಯಂಡ್ ಹೊಸ ವೆನ್ಯೂ ಅಂದರೆ ಚೆನ್ನಾಗಿದೆ, ಟು ಬಿ ಫ್ರ್ಯಾಂಕ್. AC ಹಾಲ್ ಇದ್ದಿದ್ದು, ಹಾಗಾಗಿ ನಮಗೆ ಶೆಕೆ ಅಷ್ಟೊಂದು ಗೊತ್ತಾಗಿಲ್ಲ. ಬಟ್ ಇವಾಗ ನಾವು ಈ ಥರ ರೆಡಿ ಆಗೋದಕ್ಕೂ ಶೆಕೆ ಇರೋದಕ್ಕೂ ಹೆವಿ ಶೆಕೆ. ಮಂಗಳೂರಲ್ಲಂತೂ ಬೆವರ್ತಾ ಇರುತ್ತೆ ಈ ಟೈಮಲ್ಲಿ. ಆ್ಯಂಡ್ ಮಳೆನೂ ಬಂದಿರಲಿಲ್ವಲ್ಲ, ಸೊಕ್ಕತ್ ಶೆಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ AC ಹಾಲ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಏನೋ ಒಂಥರ ಸುಸ್ತಾಗೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಇವಾಗ ಕಪಲ್ಸ್ ಫೋಟೋ ಶೂಟ್ ನಡೀತಾ ಇತ್ತು. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು ಆಯಿತಾ. ಎಲ್ಲರ ಹತ್ರನೂ ಇವಾಗ ಮಾತಾಡ್ಸೋಕ್ಕಿಂತ ಮುಂಚೆ ಒಂದು ಡ್ರಿಂಕ್ ಕುಡಿಯೋಣ, ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಅಂತ ಈ ಕಡೆ ವೆಲ್ಕಮ್ ಡ್ರಿಂಕ್ ಸೆಕ್ಷನಲ್ಲಿ, ಎಂಟ್ರಿ ಸೆಕ್ಷನಲ್ಲಿ ಬಂದ್ವಿ. ಸೊ ಈ ಟೈಮಲ್ಲಿ ಬೇರೆ ಒಂಥರ ಡಿಹೈಡ್ರೇಷನ್ ಆಗೋದು ಆ ಥರ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಫಸ್ಟ್ ಡ್ರಿಂಕ್ ಕುಡಿಯೋಣ ಅಂತ ಈ ಕಡೆ ಬಂದಿದ್ದಾಯಿತು. ಸೊ ಅದಾದಮೇಲೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಹುಡುಗಿ ಅಮ್ಮ ಸಿಕ್ಕಿದ್ರು, ಇಲ್ಲಿ ಸುಮಾಕ ಅಂತ. ಸೊ ಅವಳ ಹತ್ರ ಮಾತಾಡ್ಕೊಂಡು ಏನಾಯಿತು, ಎಷ್ಟೊತ್ತಾಯಿತು, ಆ್ಯಂಡ್ ವೆನ್ಯೂಗೆ ಎಷ್ಟು ರೀಚ್ ಆದ್ವಿ ಎಲ್ಲ ಕೇಳ್ತಾ ಇದ್ವಿ ಆಯಿತಾ. ಅವಾಗ ಅವಳು ಹೇಳ್ತಾ ಇದ್ಲು ಪ್ರಾಪರ್. ಸೊ ಆ್ಯಸ್ ಅ ಪೇರೆಂಟಾಗಿ ಅವಳು ಒಂಥರ ಟೆನ್ಷನ್ ಇರುತ್ತೆ, ಅದು ಬೇರೆ. ಆ್ಯಂಡ್ ಇಲ್ಲಿ ರೀಚ್ ಆದಾಗ ಶಾಸ್ತ್ರಗಳು ಕರೆಕ್ಟಾಗಿ ನಡೀಬೇಕು, ಆ್ಯಂಡ್ ಆನ್ ಟೈಮ್ ರೀಚ್ ಆಗಬೇಕು. ಆಮೇಲೆ ಈ ಕಡೆ ಈ ಫಂಕ್ಷನ್ ಇರೋದು ನಾನು ಆಲ್ರೆಡಿ ಹೇಳಿದಾಗೆ ಟ್ರಾಫಿಕ್ ಆ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು ರೀಚ್ ಆಗಬೇಕು ಅನ್ನೋ ಅಷ್ಟರಲ್ಲಿ ನಮಗೆಲ್ಲ ಒಂಥರ ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ಅವಳ ಮುಖದಲ್ಲಿ ಕಾಣಿಸ್ತಾ ಇತ್ತು, ಪ್ಲಸ್ ನಗುನೂ ಇತ್ತು ಆಯಿತಾ. ಸೊ ಹಂಗಾಗಿ ಎಲ್ಲರ ಹತ್ರ ನನ್ನ ಕಸಿನ್ಸ್ ಎಲ್ಲ ಆಲ್ರೆಡಿ ಬಂದಿದ್ದರು. ಸೊ ಅವ್ರನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ನಮ್ಮ ಅತ್ತೆ ಆ್ಯಂಡ್ ನನ್ನ ಇಲ್ಲಿ ಅಕ್ಕನ ಮಗಳಿದ್ದು. ಸೊ ಅವಳೆಲ್ಲ ಮಾತಾಡಿಸಿ ಇನ್ನು ಈ ಕಡೆ ಬರ್ತೀನಿ. ಆವಾಗ ನಮ್ಮ ದೊಡ್ಡಮ್ಮ ಸಿಕ್ಕಿದ್ರು, ಒಬ್ಬೊಬ್ಬರಾಗಿ ಸಿಗ್ತಾನೆ ಇದ್ರು. ಆ್ಯಂಡ್ ತುಂಬ ದಿನಗಳ ನಂತರ ಮೀಟ್ ಆಗಿರ್ತೀವಿ, ತುಂಬ ವರ್ಷಗಳ ನಂತರ ಕೆಲವ್ರನ್ನ ಭೇಟಿ ಆಗಿರ್ತೀವಿ. ಅವ್ರ ಬಗ್ಗೆ ಮಾತಾಡೋದು, ಅವ್ರ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡೋದು, ಇದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್, ನಮ್ಮ ಹುಡುಗ ಮತ್ತು ಹುಡುಗಿ ಇಬ್ಬರು ಸಂಬಂಧ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಅಂತೂ ಈ ಮದುವೆ ಮನೇಲಿ ಸಿಕ್ಕಿದ್ರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಫೋಟೋ ಸೆಷನ್ ಮಾಡೋಣ. ಹೊರಗಡೆ ಅಂತೂ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರ್ತಾ ಇತ್ತಲ್ಲ. ಸೊ ಹಂಗಾಗಿ ಫೋಟೋಸ್ ತೊಗೊಳ್ಳೋಣ ಅಂತ ಈ ಕಡೆ ಹೊರಗಡೆ ಬಂದಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ರಿಸೆಪ್ಷನ್ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಆ್ಯಂಡ್ ರಿಸೆಪ್ಷನ್ ಅಂತಂದರೆ ಗೈಸ್ ನಮ್ಮ ಕಡೆ ಮಂಗಳೂರು ಕಡೆ ಎಸ್ಪೆಷಲಿ ಈ ಥರ ಧಾರೆಯಲ್ಲಿ ಏನೇ ಇರ್ತಾರೆ, ಸಾರಿ ಹುಡುಗಿ ಹುಟ್ಟಿರ್ತಾರಲ್ಲ, ಅದೇ ಇದರಲ್ಲಿ ರಿಸೆಪ್ಷನ್ ಮಾಡೋವಂಥದ್ದು. ಎಕ್ಸ್ಟ್ರಾ ಬೇರೆ ಸೀರೆ ವೇರ್ ಮಾಡೋದು, ಅವ್ರು ಬೇರೆ ಸ್ಟೈಲ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಏನಾದರೂ ಈ ಥರ ಡ್ರೆಸ್ ಚೇಂಜ್ ಏನಾದ್ರು ಮಾಡ್ತಾರೆ ಅಂತಂದರೆ ಅದು ಹುಡುಗನ ಕಡೆಯವ್ರು ಮಾತ್ರ ಆಗಿರ್ತಾರೆ, ಅದು ಹುಡುಗ ಮಾತ್ರ ಆಗಿರ್ತಾರೆ. ಹುಡುಗಿ ಏನು ದಾರ ಸೀರೆದಲ್ಲಿ ಇರ್ತಾರೆ ಅದೇ ದಾರ ಸೀರೆದಲ್ಲಿ ಇರಬೇಕು ಅಂತ ನಮ್ಮ ಕಡೆ ಸಂಪ್ರದಾಯ. ಬಟ್ ಮೈಸೂರು ಕಡೆ ಎಲ್ಲ ಚೇಂಜ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಆ ಥರ ಇಲ್ಲ. ಆ್ಯಂಡ್ ಇಲ್ಲಿ ಹುಡುಗಿ ಎಂಟ್ರಿ ಆಗ್ತಾರೆ, ಹುಡುಗಿ ಎಂಟ್ರಿ ಆಗ್ತಾ ಇದ್ದಾರೆ, ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಅಷ್ಟರಲ್ಲೇ ಟೈಮ್ ಆಗಿತ್ತು ಆಯಿತಾ. ಇನ್ನೇನು ಫೋಟೋಸ್ ತೊಗೋಬೇಕು ಅನ್ನೋಷ್ಟೇ ನಾವು ಊಟಕ್ಕೆ ಬಂದ್ವಿ. ಈ ಕಡೆ ಮಕ್ಕಳಿಗೆ ಹಸುವಾಗಿತ್ತು. ಸೊ ಹಂಗಾಗಿ ಇವಾಗ ನನಗೆ ರಿಗ್ರೆಟ್ ಆಗಿರೋದು ನೋಡಿ, ಇವಾಗ ವೈಟ್ ಕಲರ್ ಡ್ರೆಸ್ ವೇರ್ ಮಾಡಬಾರ್ದು ಅಂತ ಹೇಳಿರೋದು ನಾನು ಸ್ಟಾರ್ಟಿಂಗಲ್ಲಿ ಇದೇ ರೀಸನ್ಗೆ. ಊಟಕ್ಕೆ ಕೂತಿದ್ದಾರೆ, ಊಟ ಆದಮೇಲೆ ಮಕ್ಕಳ ಡ್ರೆಸ್ ಕಲರ್ ನೋಡಬೇಕಾಗಿತ್ತು. ಫುಲ್ ಎಲ್ಲೋ ಫುಲ್ ಇದಾಗಿದೆ, ಅಷ್ಟು ಚೇಂಜ್ ಆಗಿತ್ತು. ಸೊ ಅದಕ್ಕೆ ಕಂಪ್ಯಾರಿಟಿವ್ಲಿ ಮಕ್ಕಳಿಗೆ ಅಷ್ಟು ವೈಟ್ ಕಲರ್ ಡ್ರೆಸ್ನ ಪ್ರಿಫರ್ ಮಾಡಬಾರ್ದು ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ. ಸೊ ಅದಾದಮೇಲೆ ಊಟ ಎಲ್ಲ ಮಾಡ್ಕೊಂಡು, ಊಟ
ತುಂಬ ಚೆನ್ನಾಗಿತ್ತು. ವೆಜ್ಜು ಇತ್ತು, ನಾನ್ ವೆಜ್ಜು ಇದೆ. ಮಂಗಳೂರು ಕಡೆ ನಾರ್ಮಲಾಗಿ ನಾನ್ ವೆಜ್ಜು ಮಾಡ್ತಾರೆ, ವೆಜ್ಜು ಮಾಡ್ತಾರೆ, ಎರಡೂ ಇರುತ್ತೆ. ಸೊ ಅದಾದಮೇಲೆ ಇವಾಗ ಲೈಮ್ ಸೋಡಾ ತೊಗೊಳ್ಳೋಣ ಅಂತ ಈ ಕಡೆ ಲೈಮ್ ಸೋಡಾ ಸೆಕ್ಷನ್ಸು ಇರುತ್ತೋ, ಜಲ್ಜೀರಾ ಎಲ್ಲ ಆಪ್ಷನ್ಸ್ ಇತ್ತು. ಅದೆಲ್ಲ ತೊಗೊಂಡು ಅದನ್ನ ಕುಟ್ಬಿಟ್ಟು ಫೈನಲ್ ಆಗಿ ನಾವು ಇವಾಗ ಮುಯಿ ಕೊಡೋದಕ್ಕೆ ಅಂತ ಬಂದ್ವಿ. ಆದರೂ ರಶ್ ಕಡಿಮೆ ಆಗಿರಲಿಲ್ಲ, ಲಾಸ್ಟಲ್ಲಿ ನಿಂತಿದ್ದೆ. ಸೊ ಅಮ್ಮ ಎಲ್ಲ ಅಲ್ಲೇ ಕೂತಿದ್ರು. ನಾನೇನು ಹತ್ತಿರ ಬರಬೇಕಾದ್ರೆ, ಸ್ಟೇಜ್ಗೆ ಹತ್ತಿರ ಬರಬೇಕಾದ್ರೆ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲೇ ಇದು ಮಾಡ್ಕೊಂಡಿದ್ವಿ. ಫೈನಲಾಗಿ ಹತ್ತಿರ ಬಂದಮೇಲೆ ನನ್ನ ಸಿಸ್ಟರ್ಸು, ನನ್ನ ಮಕ್ಕಳು, ಆಮೇಲೆ ನಮ್ಮ ಅಮ್ಮ ಎಲ್ಲ ಸೇರಿಕೊಂಡು ಈ ಥರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಈ ಥರ ಆಗಿತ್ತು ಫ್ರೆಂಡ್ಸ್. ಮದುವೆ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ನೆರವೇರಿತು. ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ನನ್ನ ಮಗ ಅಂತೂ ಬರೋದಕ್ಕೆ ರೆಡಿನೇ ಇಲ್ಲ, ಸ್ಟೇಜ್ ಮೇಲೆಲ್ಲೇ ನಿಂತ್ಕೊಂಡಿದ್ದಾರೆ. ಸೊ ನನ್ನ ಸಿಸ್ಟರ್ ಬಂದೆ, ನಮ್ಮ ಮಾವ ಎಲ್ಲ ಸೇರ್ಕೊಂಡು ಬಾ ಅಂತ ಹೇಳಿದ್ರು. ಫೈನಲ್ ಆಗಿ ಮಾವನ ಹತ್ರ ಬಂದ. ಸೊ ಹಂಗಾಗಿ ಅವಳನ್ನ ಎಳ್ಕೊಳ್ಳೋದು ಒಂದು ಕಡೆ ನಿಲ್ಲಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಸೊ ಇಬ್ಬರನ್ನ ಎಳ್ಕೊಳ್ಳೋದು ತುಂಬಾ ಇವಾಗ ವೆಡ್ಡಿಂಗ್ ಫಂಕ್ಷನ್ಸಲ್ಲೂ ತುಂಬಾ ಕಷ್ಟ. ಆ್ಯಂಡ್ ಇನ್ನೊಂದು ಫನ್ ಏನು ಅಂತಂದರೆ, ನಾನು ಬರೋದಕ್ಕೋಸ್ಕರ ಗಿಫ್ಟ್ ತೊಗೊಂಬಂದಿದ್ದೆ, ರಿಂಗ್ ತೊಗೊಂಬಂದಿದ್ದೆ ಆಯಿತಾ. ಸೊ ಆ ರಿಂಗು ಅವನು ನನ್ನ ಬಬ್ಲು ಸ್ಟಾರ್ಟಿಂಗಲ್ಲೇ ನೋಡಿದ್ದ, ಬಟ್ ಇವಾಗ ಇಲ್ವಲ್ಲ, ಎಲ್ಲೋಯ್ತು ಅಂತ ಅವನಿಗೆ ಆಶ್ಚರ್ಯ. ರಿಂಗ್ ಆಲ್ರೆಡಿ ಹಾಕಾಗಿದೆ, ಇವಾಗ ಖಾಲಿ ಬಾಕ್ಸ್ ಇದೆ, ಆಲ್ರೆಡಿ ರಿಂಗ್ ಇತ್ತು, ಅದು ಎಲ್ಲಿದೆ ಅಂತ ಫುಲ್ ಒಂಥರ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾನೆ ಇಲ್ಲಿ. ಸೊ ಹಿಂಗೆ ಇವ್ನಿಗೆ ಫುಲ್ ಒಂಥರ ಇಲ್ಲಿ ಖಾಲಿ ಆಗೈತೆ, ಎಲ್ಲೋಗಿದೆ, ಎಲ್ಲರೂ ಮಿಸ್ ಆಗಿ ಹೋಗಿದ್ಯಾ, ನನ್ನ ಹತ್ರ ತೋರಿಸ್ತಾನೆ, ನನ್ನ ಸಿಸ್ಟರ್ ಹತ್ರ ತೋರಿಸ್ತಾನೆ, ಎಲ್ಲರ ಹತ್ರ ತೋರಿಸ್ಕೊಂಡು ಪದೇ ಪದೇ ಹಾಫ್ ಆನ್ ಅವರಿಂದ ಅದರಲ್ಲೇ ಒಂಥರ ಇದು ಮಾಡ್ತಾ ಇದ್ದಾನೆ, ಖಾಲಿ ಆಗಿದೆ, ಎಲ್ಲೋಯ್ತು ಅಂತ. ಸೊ ಅದನ್ನ ಆ ಥರ ಹೇಳಾದ್ರೂ ಒಂಚೂರು ಅವನ್ನ ಎಂಗೇಜ್ ಮಾಡ್ತಾ ಇದ್ವಿ. ಇಲ್ಲ ಅಂತಂದರೆ ಅಲ್ಲಿ ಹೋದರೆ ಈ ವೆಡ್ಡಿಂಗ್ ಫಂಕ್ಷನಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಈ ಥರ ಎಂಗೇಜ್ ಮಾಡಿದ್ವಿ. ಬಟ್ ನನ್ನ ಸೋನು ಅಂತೂ ಇವ್ರ ಅಣ್ಣ ಅಂದ್ಕೊಂಡು ಇವ್ನು ತುಂಬ ಹಚ್ಕೊಂಡಿದ್ದ ಆಯಿತಾ. ಇವನು ವಿಘ್ನೇಶ್ ಅಂತ ನಮ್ಮ ಅಕ್ಕನ ಮಗ, ತುಂಬ ಅವನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ನನಗಂತೂ ತುಂಬಾ ಹೆಲ್ಪ್ ಆಯಿತು. ಇವನ ಜೊತೆನೇ ಇದ್ದ, ಆಲ್ಮೋಸ್ಟ್ ಫಂಕ್ಷನ್ ಮುಗಿಯೋವರೆಗೂ ಇವನ ಜೊತೆನೇ ಇದ್ದ. ಆ್ಯಂಡ್ ನನ್ನ ಅಕ್ಕನ ಫ್ಯಾಮಿಲಿ ಫುಲ್ಲೇ ಕೂತಿದ್ರು, ಅವ್ರ ಜೊತೆ ಮಾತಾಡ್ತಾಯಿದ್ರು. ಅದೆಲ್ಲ ಮುಗ್ದಾದ್ಮೇಲೆ ಫೈನಲ್ ಆಗಿ ನಾವು ಮನೆಗೆ ಹೊರಡಬೇಕು. ಬಟ್ ನಮ್ಮಮ್ಮ ಅಲ್ಲೇ ಉಳ್ಕೊಂಡು ಸಂಜೆ ಅಕ್ಕನ ಮನೇಲಿ ಫಂಕ್ಷನ್ ಇರೋದ್ರಿಂದ ಅಲ್ಲೇ ಉಳ್ಕೊಂಡು, ಬಟ್ ನಮಗೆ ನಮ್ಮ ಅಜ್ಜಿ ಬೇಕು ಅಂತ ಫುಲ್ ಅಳ್ತಾ ಇದ್ದ. ಸೊ ಅವನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಬಂದಿದ್ದಾಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಫ್ರೆಂಡ್ಸ್ ಇದು. ಸೊ ಅದಾದಮೇಲೆ ನಾನು ಇವಾಗ ನಮ್ಮಮ್ಮನ ಕರ್ಕೊಂಬರೋದಕ್ಕಿಂತ ಹೋಗ್ತಾ ಇದ್ದೀನಿ. ಅಲ್ಲಿ ಬೇರೆ ಹುಡುಗಿನ ಕರ್ಕೊಂಬರೋ ಶಾಸ್ತ್ರನೂ ಇದೆ, ಬೀಗ್ ರೂಟ್ ಅಂತ ಹೇಳ್ತೀವಿ, ಆ ಥರ ಇದೆ. ಸೊ ಹಂಗಾಗಿ ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಭರತ್ ಮತ್ತು ಪೂಜಾನೆ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಆಫ್ಟರ್ ವೆಡ್ಡಿಂಗ್. ಸೊ ಅವ್ರ ಹತ್ರನೂ ಮಾತಾಡಿಕೊಂಡು ಫೈನಲ್ ಆಗಿ ಇನ್ನೇನು ಮಧ್ಯಾಹ್ನದ ಊಟಕ್ಕೆ ಲಂಚ್ಗೆ ತುಂಬ ಚೆನ್ನಾಗಿ ಈ ಥರ ಊಟನ ಪ್ರಿಪೇರ್ ಮಾಡಿದರು, ತುಂಬ ಚೆನ್ನಾಗಿತ್ತು, ನಾನ್ ವೆಜ್ ಊಟ. ಸೊ ಅದೆಲ್ಲ ತಿನ್ಕೊಂಡು ಎಲ್ಲರ ಹತ್ರನೂ ಮಾತಾಡಿಕೊಂಡು ನಾನು ಊಟ ಮಾಡಿಕೊಂಡು ಫೈನಲ್ ಆಗಿ ಈ ವೆಡ್ಡಿಂಗ್ ಸೀರೀಸ್ ಮುಗೀತು ಅಂತ ಹೇಳ್ಬೋದು. ಓವರಾಲ್ ಆಗಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗೂ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು ವೆಡ್ಡಿಂಗ್ ಇದು. ಸೊ ಹಂಗಾಗಿ ತುಂಬ ಲಿಟ್ರಲ್ ಆಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.